ನಮಸ್ಕಾರ ಗೆಳೆಯರೇ, ದಿನದ ಕತೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕಥೆಯನ್ನು ನೋಡೋಣ. ಬಾಗಿಲಿನಲ್ಲಿ ರಘುನಾಥ ಕಾಯುತ್ತಿದ್ದ. ಭೀಮಣ್ಣ, ಹೇಗಿದ್ದಾರೆ ಗಿರಿಜಮ್ಮ ಎಂದು ಕೇಳಿದ. ಸ್ವಲ್ಪ ಸುಸ್ತು ಅಂತಿದ್ದಳು, ಅದಕ್ಕೆ ನಿಮ್ಮನ್ನು ಕರೆಸಿದೆ ಎಂದನು. ಭೀಮಣ್ಣ, ಹೌದೇನೋ ಎಂದನು. ರಘುನಾಥನನ್ನು ಹಿಂಬಾಲಿಸುತ್ತಾ ಭೀಮಣ್ಣ ಗಿರಿಜಮ್ಮನ ಕೋಣೆ ಒಳಗೆ ಹೋದನು. ಜಾನಕಿ ತನ್ನ ಮಗನನ್ನು ಎತ್ತಿಕೊಂಡು ಗಿರಿಜಮ್ಮನ ಪಕ್ಕದಲ್ಲಿ ಕುಳಿತಿದ್ದಳು. ಭೀಮಣ್ಣ ಗಿರಿಜಮ್ಮನನ್ನು ಪರೀಕ್ಷೆ ಮಾಡಿ, ರಘುನಾಥ, ಇದು ನಿಮ್ಮ ತಾಯಿಗೆ ವಯೋಸಹಜ ಕಾಯಿಲೆ. ಇದಕ್ಕೇನು ಔಷಧ ಕೊಡಲಿ? ಈಗ ನೀವು ಕೊಡುತ್ತಿರುವ ಔಷಧಿಯನ್ನು ಹಾಕಿದರೆ ಸಾಕು ಎಂದನು. ರಘುನಾಥ ಅವರಿಗೆ ಹಣವನ್ನು ಕೊಟ್ಟು ಕಳಿಸಿದನು. ಜಾನಕಿ ಮತ್ತು ರಘುನಾಥ ಇಬ್ಬರು ಗಿರಿಜಮ್ಮನನ್ನು ನೋಡುತ್ತಿದ್ದರು. ಗಿರಿಜಮ್ಮ ಕನವರಿಸುತ್ತಾ ಮಲಗಿದ್ದಳು. ಹೀಗೆ ದಿನಗಳು ಕಳೆಯಿತು. ತನ್ನ ತವರೂರಿನಲ್ಲಿ ಗಂಗಾಳಿಗೆ ಮದುವೆ ದಿನ ಹತ್ತಿರ ಬಂತು. ನಾಡಿದ್ದು ಮದುವೆ ಇದೆ. ಹೇಗೆ ಅತ್ತೆಯನ್ನು ಈ ಪರಿಸ್ಥಿತಿ ಬಿಟ್ಟು ಹೋಗಲಿ ಅಂತ ಗಂಡನಲ್ಲಿ ಹೇಳಿದಳು. ರಘುನಾಥ, ನೀನು ಹೋಗಿ ಬಾ, ಲಿಂಗಯ್ಯನಿಗೆ ಹೇಳುತ್ತೇನೆ, ಅವನು ನಿನ್ನ ಜೋಪಾನವಾಗಿ ಕರೆದುಕೊಂಡು ಹೋಗಿ ಬರುತ್ತಾನೆ ಎಂದನು. ಜಾನಕಿ, ಹಾಗೆ ಆಗಲಿ ಎಂದಳು. ಗಂಡನ ಜೊತೆ ಹೋಗುವ ಕನಸು ಕಟ್ಟಿದ್ದ ಜಾನಕಿಗೆ ಅವನ ಮಾತು ನಿರಾಸೆ ತಂದಿತು. ಆದರೆ ಪರಿಸ್ಥಿತಿಗೆ ಇಬ್ಬರು ಕಟ್ಟು ಬಿದ್ದಿದ್ದರು. ಆದ ಕಾರಣ ಜಾನಕಿ ಶ್ರೀರಾಮನನ್ನು ಕರೆದುಕೊಂಡು ಲಿಂಗಯ್ಯನ ಜೊತೆ ಹೋಗಲು ಸಿದ್ಧಳಾದಳು. ಸಮಯ ಸರಿದು ದಿನ ಕಳೆಯಿತು. ಗಂಗಾಳ ಮದುವೆ ಬಂದೇ ಬಿಟ್ಟಿತು. ಜಾನಕಿ ಮುಂಜಾನೆ ನಸುಕಿನ ವೇಳೆಗೆ ಎದ್ದು ಮನೆ ಕೆಲಸ ಮಾಡಿಟ್ಟು, ಅಂಗಳದ ಕಸಗುಡಿಸಿ, ಬಾಗಿಲಿಗೆ ರಂಗೋಲಿ ಇಟ್ಟು, ಕಾಫಿ ತಿಂಡಿ ಸಿದ್ಧ ಮಾಡಿಟ್ಟಳು. ಅತ್ತೆ ಮತ್ತು ರಘುನಾಥ ಇಬ್ಬರು ಎದ್ದರು. ಇಬ್ಬರು ತಿಂಡಿ ಕಾಫಿ ಮುಗಿಸಿದರು. ಜಾನಕಿ ಶ್ರೀರಾಮನಿಗೆ ಸ್ನಾನ ಮಾಡಿಸಿ ತಿಂಡಿ ತಿನಿಸಿ ತಯಾರಿ ಮಾಡಿದಳು. ದಾರಿ ಮಧ್ಯದಲ್ಲಿ ಅವನಿಗೆ ಏನಾದರೂ ಬೇಕಾದಿತು ಅಂತ ಬುತ್ತಿ ಕಟ್ಟಿಕೊಂಡಳು. ಗಂಡ ತಂದ ಹೊಸ ಗಿಳಿ ಹಸಿರು ಬಣ್ಣದ ಗುಲಾಬಿ ದೊಡ್ಡ ಅಂಚಿನ ಸೀರೆ ಉಟ್ಟಳು. ಸೊಂಟಕ್ಕೆ ಡಾಬು, ಕೈಗಳಿಗೆ ಹಸಿರು ಗಾಜಿನ ಬಳೆಗಳ ಜೊತೆ ಚಿನ್ನದ ಬಳೆಗಳು, ಕತ್ತಿಗೆ ಕಂಠಿಹಾರ, ಹವಳದ ಸರ, ಕಾಸಿನ ಸರ, ಲಕ್ಷ್ಮಿ ಸರವನ್ನು ಹಾಕಿಕೊಂಡಳು. ಮೂಗಿನಲ್ಲಿ ಮೂಗುತಿ ಹೊಳೆಯುತ್ತಿತ್ತು. ಕಿವಿಗೆ ಮುತ್ತಿನ ಬೆಂಡೋಲೆ, ಕೈ ತೋಳಿಗೆ ಬಾಜು ಬಂದು ಹೀಗೆ ದೊಡ್ಡಮನೆ ಸೊಸೆ ಶೃಂಗಾರಗೊಂಡಳು. ಲಿಂಗಯ್ಯ ಎತ್ತಿನ ಬಂಡಿ ಕಟ್ಟಿದನು. ಗಿರಿಜಮ್ಮ, ಜಾನಕಿ, ನನ್ನ ದೊರೆನ ಹುಷಾರಾಗಿ ನೋಡ್ಕೋ. ಎಲ್ಲರ ಕೈಯಲ್ಲಿ ಕೊಟ್ಟು ಅವನಿಗೆ ಮೈ ಕೈ ನೋವು ಮಾಡಿಸಬೇಡ. ಅವನ ಬಿಟ್ಟು ಎಲ್ಲೂ ಹೋಗಬೇಡ ಅಂದಳು. ಆಯ್ತು ಅತ್ತೆ, ನೀವು ಹೇಳಿದ ಹಾಗೆ ಮಾಡ್ತೀನಿ ಅಂದಳು. ಗಂಡನ ಹತ್ತಿರ ಬಂದು ನಿಮಗೆ ಊಟಕ್ಕೆ ಅಡಿಗೆ ಮಾಡಿಟ್ಟಿದ್ದೀನಿ. ಮಂಗಲಮ್ಮನಿಗೂ ಹೇಳಿದ್ದೀನಿ. ನೀವು ತೋಟಕ್ಕೆ ಹೋದ ಸಮಯದಲ್ಲಿ ಅತ್ತೆ ಜೊತೆ ಇರೋದಕ್ಕೆ ಅಂದಳು. ಹಸುವಿನ ಹಾಲು ಕರೆಯಲು ಕರಿಯನಿಗೆ ಹೇಳಿದ್ದೀನಿ. ಮುಸುರೆ ಪಾತ್ರೆ ತೊಳೆಯಲು ನಿಂಗಮ್ಮ ಬರ್ತಾಳೆ ಎಂದಳು. ಇಷ್ಟೇನಾ ಅಥವಾ ಏನಾದರೂ ಬಿಟ್ಟಿದ್ದೀನಾ ಎಂದು ನೆನಪಿಸಿಕೊಂಡಳು. ರಘುನಾಥ, ಏನಾಯಿತು ಜಾನಕಿ, ಏನು ಯೋಚನೆ ಮಾಡ್ತಿದ್ದೆ ಎಂದನು. ಏನಿಲ್ಲ ಮತ್ತೆ, ಏನಾದರೂ ಮರೆತು ಬಿಟ್ಟೆನಾ ಅಂತ ಯೋಚನೆ ಮಾಡ್ತಿದ್ದೆ ಅಂದಳು. ಹೌದು, ಬಿಟ್ಟಿದ್ದೀಯಾ ಅಂತ ರಘುನಾಥ ಹೇಳಿದನು. ಹೌದಾ, ಏನದು ನನಗೆ ನೆನಪಿಲ್ಲ ಎಂದಳು. ನನ್ನನ್ನು ಬಿಟ್ಟು ಹೋಗುತ್ತಿರುವೆ ಎಂದನು. ಗಂಡನ ಮಾತು ಕೇಳಿ ಜಾನಕಿಗೆ ತುಟಿಯಂಚಿನಲ್ಲಿ ನಗು ಮೂಡಿತು. ರಘುನಾಥನನ್ನು ತಬ್ಬಿಕೊಂಡು ನಾನು ಹೋಗಿ ಬರಲೇ ಎಂದಳು. ರಘುನಾಥ ಹಣೆಗೆ ಮುತ್ತಿಟ್ಟು ಜೋಪಾನ ಎಂದನು. ಜಾನಕಿ ಎತ್ತಿನ ಬಂಡಿ ಏರಿ ಕುಳಿತಳು. ಶ್ರೀರಾಮನನ್ನು ಎತ್ತಿಕೊಂಡಿದ್ದ ರಘುನಾಥ ಅವನನ್ನು ಜಾನಕಿ ಕಾಲ ಮೇಲೆ ಕುಳಿಸಿದನು. ಜಾನಕಿ, ನಾನು ಹೋಗಿ ಬರುತ್ತೇನೆ ಎಂದಳು. ರಘುನಾಥ, ಸರಿ, ಜೋಪಾನ ಎಂದನು. ಲಿಂಗಯ್ಯ, ಯಜಮಾನ್ರೆ, ನಾನಿನ್ನು ಹೊರಡಲೇ ಎಂದನು. ಆಯ್ತು, ನಿಧಾನವಾಗಿ ಕರೆದುಕೊಂಡು ಹೋಗು ಎಂದನು. ಸರಿ ಯಜಮಾನ್ರೆ ಎಂದು ಬಂಡಿ ಓಡಿಸಿದನು. ರಘುನಾಥ ಕಣ್ಣೆದುರಿನಿಂದ ಮರೆಯಾಗುವ ತನಕ ಜಾನಕಿ ಕೈ ಬಿಸುತ್ತಿದ್ದಳು. ದಾರಿ ಸಾಗಿತು. ತೀರ್ಥಹಳ್ಳಿಯಿಂದ ಬಂಡಿ ನಿಧಾನವಾಗಿ ಕಾನೂರಿನ ಕಡೆಗೆ ಸಾಗುತ್ತಿತ್ತು. ಜಾನಕಿ ಸುತ್ತಮುತ್ತಲೂ ನೋಡುತ್ತಿದ್ದಳು. ಮನೆಯಿಂದ ಹೊರ ಹೋದವಳಲ್ಲ ಜಾನಕಿ. ತಾನು ತನ್ನ ಮನೆ ಕೆಲಸ ಅಂತ ಇದ್ದವಳು. ಪೇಟೆಗೆ ಹೋಗುವುದಾದರೆ ಗಂಡನ ಜೊತೆ ಹೋಗಿ ಬರುತ್ತಿದ್ದಳು. ಮದುವೆಯಾದ ಮೇಲೆ ಒಂದು ದಿನವೂ ಗಂಡನ ಬಿಟ್ಟು ಇದ್ದವಳಲ್ಲ. ಜಾನಕಿ ಮೊದಲ ಬಾರಿ ಗಂಡನನ್ನು ಬಿಟ್ಟು ಹೊರಗಡೆ ಹೋಗುತ್ತಿರುವುದು, ಅದು ಅವಳ ತವರಿಗೆ. ಮದುವೆಯಾದ ಮೇಲಂತೂ ಮೊದಲ ಬಾರಿ ತವರಿಗೆ ಹೋಗುತ್ತಿದ್ದಳು. ಎಳೆ ಬಿಸಿಲು ಮರೆಯಾಗಿ ಸೂರ್ಯ ನೆತ್ತಿ ಮೇಲೇರಿದ. ಶ್ರೀರಾಮ ಅಳಲು ಶುರು ಮಾಡಿದ. ಏನಾಯ್ತು ನಂದೊರೆ ಎಂದು ಮಲಗಿದ್ದ ಶ್ರೀರಾಮನನ್ನು ಎತ್ತಿಕೊಂಡು ತನ್ನ ಮಡಿಲಲ್ಲಿ ಕುಳಿಸಿಕೊಂಡಳು. ಬುತ್ತಿಯಲ್ಲಿ ಕಟ್ಟಿಕೊಂಡು ಬಂದ ತಿಂಡಿ ಹಾಗೂ ಹಾಲನ್ನು ಕೊಟ್ಟು ಅವನ ಹೊಟ್ಟೆ ತುಂಬಿಸಿ ಸಮಾಧಾನಪಡಿಸಿದಳು. ಲಿಂಗಯ್ಯ, ಇನ್ನು ಎಷ್ಟು ದೂರ ಇದೆ ಕಾನೂರು ಎಂದು ಕೇಳಿದಳು. ಆಯ್ತು ಅವ್ವ, ಇನ್ನೇನು ಬಂದ್ಬಿಡ್ತು, ಇನ್ನೂ 1 ಮೈಲಿ ಐತೆ ಅಷ್ಟೇ ಎಂದನು. ಸರಿ ಎಂದು ಸುಮ್ಮನಾದಳು. ಕಣ್ಣು ಮುಚ್ಚಿ ತನ್ನ ತವರನ್ನು ನೆನಪಿಸಿಕೊಂಡಳು. ಕಣ್ಮುಚ್ಚಿದಳಗೆ ಮೊದಲು ನೆನಪಾದದ್ದು ಅಪ್ಪ. ಅಪ್ಪನು ಪ್ರೀತಿಯಿಂದ ಮಗಳೇ ಮಗಳೇ ಎಂದು ಕರೆಯುತ್ತಿದ್ದದ್ದು, ಮಡಿಲಲ್ಲಿ ಮಲಗಿಸಿ ತಲೆ ಸವರಿದ್ದು,
ಎದೆಗಪ್ಪಿಕೊಂಡು ತನ್ನ ಕಣ್ಣೀರು ಒರೆಸಿದ್ದು, ಕೈ ತುತ್ತು ತಿನಿಸಿದ್ದು ಎಲ್ಲವೂ ಸಾಗರದ ಅಲೆಯಂತೆ ನೆನಪಾದವು. ಕಣ್ಣಂಚಿನಲ್ಲಿ ನೀರು ತುಂಬಿತು. ಅಪ್ಪನ ಪ್ರೀತಿಯೇ ಅವಳಿಗೆ ತವರಿನಲ್ಲಿ ಎಲ್ಲವೂ ಆಗಿತ್ತು. ಅವ್ವ ನಿಮ್ಮ ತವರು ಬಂತು ನೋಡಿ ಎಂದನು. ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.